ಜೈ ಶ್ರೀಮಾತಾ. ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಸರಸ್ವತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾರು ಸರಸ್ವತಿ ವ್ರತವನ್ನು ಮಾಡ್ತಿದ್ದೀರೋ ಅವರು ಕತೆ ಓದಲಿಲ್ಲ ಅನ್ನೋರಿಗೆ, ಕತೆ ಕೇಳೋಕ್ಕಾಗದಿದ್ದವರಿಗೆ ಸರಸ್ವತಿ ವ್ರತ ಕಥೆಯನ್ನು ನೋಡ್ಕೊಂಬರೋಣ, ಕೇಳಿ. ಸೂತ ಮಹಾಮುನೀಂದ್ರರು ಶೌನಕಾದಿ ಮಹಾಮುನಿ ಶ್ರೇಷ್ಠರನ್ನು ಕುರಿತು, ಕೇಳಿ ಮಹರ್ಷಿಗಳೇ, ಅಶ್ವಯುಜ ಮಾಸದಲ್ಲಿ ಶುಕ್ರ ಪ್ರತಿಪದಾರಭ್ಯ 9 ದಿನಗಳು ಲೋಕದಲ್ಲಿ ಮಾನವರು ದುರ್ಗಾಲಕ್ಷ್ಮಿಯನ್ನು ಭಕ್ತಿಯಿಂದ ಆರಾಧಿಸತಕ್ಕದ್ದು. ಅಷ್ಟೊಂದು ದಿನಗಳು ಪೂಜೆಯನ್ನು ಮಾಡಲು ಅನಾನುಕೂಲವಿರತಕ್ಕವರು ನವಮಿಯ ದಿನದಲ್ಲೇ ಆದರೂ ತಪ್ಪದೇ ಈ ವ್ರತವನ್ನು ಭಕ್ತಿಯಿಂದ ಮಾಡಬೇಕು. ಅಂಥವರು ಇಹದಲ್ಲಿ ಸೌಖ್ಯ ಸಂಪತ್ತುಗಳನ್ನು ಪಡೆದು ಪರದಲ್ಲಿ ದುರ್ಗಾಲೋಕವನ್ನು ಸೇರುತ್ತಾರೆ ಎಂದು ಹೇಳಿದ ಸೂತ ಪುರಾಣಿಕರನ್ನು ಕುರಿತು ಶೌನಕಾದಿಗಳು, ಎಲೆ ಮಹಾತ್ಮರೇ, ಪೂರ್ವದಲ್ಲಿ ಈ ವ್ರತವನ್ನು ಯಾರು ಮಾಡಿದ್ದರು, ಯಾರಿಗೆ ಈ ವ್ರತಾಚರಣೆಯಿಂದ ಸುಖ ಸಂಪತ್ತುಗಳು ಉಂಟಾಗಿವೆ ಎಂಬ ವಿಚಾರಗಳನ್ನೆಲ್ಲ ವಿಶದವಾಗಿ ತಿಳಿಸಬೇಕು ಎಂದು ಸೂತ ಪುರಾಣಿಕರು ಇಂತೆಂದರು. ಕೇಳಿ ಮಹರ್ಷಿಗಳಿರ, ವ್ರತಗಳಲ್ಲೆಲ್ಲ ಅತ್ಯುತ್ತಮವಾದ ವ್ರತವನ್ನು ಈಗ ನಾನು ನಿಮಗೆ ಹೇಳುತ್ತೇನೆ. ಪೂರ್ವದಲ್ಲಿ ತ್ರೇತಾಯುಗದ ಕಾಲದಲ್ಲಿ ಚತುರಂಗ ಬಲವಿಂದೊಡಗಿದ ಧರ್ಮದಿಂದ ಪ್ರಜಾಪಾಲನೆಯು ಮಾಡುತ್ತಿದ್ದ ಸುಕೇತುವೆಂಬ ಮಹಾರಾಜನಿಗೆ ಕಮಲಾಕ್ಷಿಯೂ ಸೌಂದರ್ಯಶಾಲಿನಿಯೂ ಆದ ಶುಭಲಕ್ಷಣಗಳಿಂದ ಕೂಡಿರತಕ್ಕ ಸುವೇದಿ ಎಂಬ ಸತಿಯಿದ್ದಳು. ಆ ಸುಕೇತುವಿನ ಧರ್ಮ ಪರಿಪಾಲನೆಯಿಂದ ಆ ದೇಶದಲ್ಲಿ ಕ್ಷಾಮ ಡಾಮರಾದ್ಯಪ್ರದವಗಳೊಂದೂ ಇರಲಿಲ್ಲ. ಈತನ ರಾಜ್ಯದಲ್ಲಿ ಅಧರ್ಮವೆಂಬುದು ಕಾಣುತ್ತಿರಲಿಲ್ಲ. ಹೀಗಿರುವಲ್ಲಿ ಅಕಸ್ಮಾತ್ತಾಗಿ ಆ ಸುಕೇತುವಿಗೆ ಜ್ಞಾತಿಗಳಿಂದ ತೊಂದರೆಯು ಸಂಭವಿಸಿತು. ಆಗ ಸುಕೇತು ಮಹಾರಾಜನಾದರೂ ಜ್ಞಾತಿಗಳ ಮೇಲೆ ಸೇನಾ ಸಮೇತನಾಗಿ ಯುದ್ಧಕ್ಕೆ ಹೊರಟನು. ಅಲ್ಲಿ ಅವನಿಗೆ ಪರಾಜಯವಾಯಿತು. ಇವನ ಐಶ್ವರ್ಯವು ಬೊಕ್ಕಸ ಭಂಡಾರಗಳು ಬರಿದಾದವು. ಸುಕೇತು ಮಹಾರಾಜನಾದರೂ ತನ್ನ ಸತಿಯೊಡನೆ ಕೂಡಿ ಕಾಡಿನಲ್ಲೆಲ್ಲ ಸಂಚರಿಸುತ್ತಾ ಹಸಿವು ಬಾಯಾರಿಕೆಯಿಂದ ಬಳಲಿ ರೋಗಗ್ರಸ್ತನಾದನು. ಆ ಸಮಯದಲ್ಲಿ ಸುವೇದಿಯಾದರೂ ಕಾಯಿಲೆಗೆ ಸಿಕ್ಕಿ ತೊಂದರೆ ಪಡುತ್ತಿರುವ ತನ್ನ ಪತಿಯನ್ನು ನೋಡಿ ಚಿಂತಾಕ್ರಾಂತಳಾಗಿ ತನ್ನ ಹೆಗಲಿನ ಮೇಲೆ ಪತಿಯನ್ನೆತ್ತುಕೊಂಡು ಕಾಡಿನಲ್ಲೆಲ್ಲ ಸಂಚರಿಸುತ್ತಿದ್ದಳು. ಹೀಗಿರುವಲ್ಲಿ ಆ ದಂಪತಿಗಳ ದುಃಖ ನಿವಾರಣೆಯನ್ನು ಮಾಡಲು ಸಾಕ್ಷಾತ್ತಾಗಿ ಪರಮಾತ್ಮನೇ ಬಂದಂತೆ ಅಂಗಿರಸನೆಂಬ ಮಹರ್ಷಿಯು ಬಂದನು. ದುಃಖಿಸುತ್ತಿರುವ ಆ ಸುವೇದಿಯನ್ನು ಅಂಗಿರಸನು ಕಂಡು ಕನಿಕರದಿಂದ ನೋಡಿ, ಓ ಸಾಧ್ವಿಮಣಿ, ನಿನ್ನ ವ್ಯಸನವು ಸಾಕು, ನಿನಗೆ ಮಂಗಳವಾಗುತ್ತದೆ. ಈ ರೀತಿಯಲ್ಲಿ ದುಃಖದಿಂದ ಬಳಲುತ್ತಾ ಈ ಕಾಡಿನಲ್ಲಿ ಅಲಿಯುತ್ತಿರುವ ನೀನು ಯಾರಮ್ಮ? ನಿನಗೆ ಒದಗಿರತಕ್ಕ ಕಷ್ಟವೇನು? ಯಾತಕ್ಕಾಗಿ ಅಳುತ್ತಿರುವೆಯಮ್ಮ? ನಿನ್ನ ವಿಚಾರವನ್ನೆಲ್ಲ ನನಗೆ ಸಂಶಯವನ್ನು ಬಿಟ್ಟು ಹೇಳು. ನಾನು ನಿನಗೊದಗಿಸಿರತಕ್ಕ ದುಃಖವನ್ನು ದೂರೀಕರಿಸುತ್ತೇನೆಂದು ಆ ಮುನಿಯು ಆಕೆಗೆ ಅಭಯವನ್ನಿತ್ತನು. ರಾಣಿಯಾದ ಸುವೇದಿಯು ಹೇಳುತ್ತಿದ್ದಾಳೆ, ಓ ಋಷಿವರ್ಯ, ಈತನು ನನ್ನ ಪತಿಯು. ರಾಜ್ಯವು ಶತ್ರುಗಳ ಪಾಲಾಯಿತು. ಒಂದು ವರ್ಗದವರೆಲ್ಲ ದ್ವೇಷಿಗಳಾದರು. ಶರೀರವನ್ನು ರೋಗವು ಆವರಿಸಿತು. ಇದರಿಂದ ನಾವು ಇಲ್ಲಿ ಸಂಚಾರ ಮಾಡುತ್ತಾ ಇರುವಾಗ ಮಹಾತ್ಮರಾದ ತಮ್ಮ ದರ್ಶನ ಲಾಭ ಉಂಟಾಗಿದ್ದರಿಂದ ಇಂದಿಗೆ ನಾವು ಧನ್ಯರು. ಓ ಮಹಾತ್ಮರೇ, ನಮ್ಮ ರಾಜ್ಯವು ನಮಗೆ ಬಂದು ನಾವು ಪೂರ್ವದಂತೆ ಸುಖ ಸಂಪತ್ತುಳ್ಳವಳಾಗಬೇಕಾದರೆ ಮಾಡಬೇಕಾದದ್ದು ಏನು? ಅದನ್ನು ದಯವಿಟ್ಟು ತಿಳಿಸಬೇಕೆಂದು ಕೇಳಲು ಅಂಗಿರಸನು ಹೇಳುತ್ತಾನೆ. ಸತಿರತ್ನವೇ, ಕೇಳು. ನೀನು ಈಗಲೇ ನನ್ನೊಂದಿಗೆ ಪಂಚವಟಿ ಕ್ಷೇತ್ರಕ್ಕೆ ಬಾ. ಅಲ್ಲಿ ನಿನಗೆ ದುರ್ಗಾದೇವಿಯ ಪ್ರತ್ಯಕ್ಷಳಾಗುತ್ತಾಳೆ. ನಿನ್ನ ಪತಿಯು ಆ ದೇವತೆಯನ್ನು ಭಕ್ತಿಯಿಂದ ಪೂಜಿಸಿದಲ್ಲಿ ನೀವು ಕಳೆದುಕೊಂಡಿರುವ ರಾಜ್ಯ ಕೋಶಾದಿಗಳನ್ನು ಮತ್ತೆ ಹೊಂದಿ ಪುತ್ರ ಪೌತ್ರರು ಪಡೆದು ಸುಖದಿಂದಿರುವಿರಿ. ಈ ನನ್ನ ಮಾತಿನಲ್ಲಿ ನಂಬಿಕೆಯನ್ನಿಡು. ಬೇಗ ಹೊರಡೆಂದು ಹೇಳಲು ಸುವೇದಿಯು ತನ್ನ ಪತಿಯನ್ನು ಹೆಗಲ ಮೇಲೆ ಕುಳ್ಳಿರಿಸಿಕೊಂಡು ಆ ಮುನೀಂದ್ರನ ಸಹಾಯದಿಂದ ಪ್ರಯಾಣವನ್ನು ಬೆಳೆಸಿದವಳಾಗಿ ಬಹಳ ದೂರ ಕಾಡಿನಲ್ಲಿ ಹೊರಟು ಹೋದ ಬಳಿಕ ಪಂಚವಟಿ ಕ್ಷೇತ್ರವನ್ನು ಕಂಡಳು. ಅಲ್ಲಿ ತನ್ನ ಪತಿಯೊಡನೆ ಸ್ನಾನವನ್ನು ಮಾಡಿ ಶುಚಿರ್ಭೂತಳಾಗಿ ಅಂಗಿರಸ ಮುನಿಯ ಮಾತಿನಂತೆ ದುರ್ಗಾದೇವಿಯನ್ನು ಆವಾಹನೆ ಮಾಡಿ ಗಂಧ ವಸ್ತ್ರ ಪುಷ್ಪಾಕ್ಷತೆಗಳಿಂದಲೂ ಧೂಪದೀಪ ನೈವೇದ್ಯಾದಿಗಳಿಂದಲೂ ದೇವಿಯನ್ನು ಅಶ್ವಯುಜ ಶುದ್ಧ ಪಾಡ್ಯಮಿಯಿಂದ ನವಮಿಯವರೆಗೂ ಯಥಾವಿಧಿಯಾಗಿ ಆರಾಧಿಸಿದಳು. ಮರು ಪ್ರಾತಃಕಾಲವಾಗುತ್ತಲೇ ಸ್ನಾನವನ್ನು ತೀರಿಸಿಕೊಂಡು ಮಡಿ ಬಟ್ಟೆಯನ್ನುಟ್ಟು
ದುರ್ಗಾ ಪ್ರೀತ್ಯರ್ಥನವಾದ 3 ಮಂತ್ರಗಳಿಂದ ಹೋಮವನ್ನು ಮಾಡಿದಳು. ಆ ಬಳಿಕ ಸುವೇದಿಯು ಅಂಗೀರಸನನ್ನು ಆತನ ಪತ್ನಿಯನ್ನು ಕರೆದುಕೊಂಡು ಬಂದು ಪೂಜೆ ಮಾಡಿ ಯಥಾವಿಧಿಯಾಗಿ ದುರ್ಗಾದೇವಿಯನ್ನು ಆರಾಧಿಸಿ ಬ್ರಾಹ್ಮಣರನ್ನು ದಶದಾನಾದಿಗಳಿಂದಲೂ ದಕ್ಷಿಣಾ ದ್ರವ್ಯದಿಂದಲೂ ಸಂತೋಷಪಡಿಸಿದಳಾದಳು. ಆನಂತರ ತನ್ನ ಪತ್ನಿಯೊಡನೆ ಅಂಗೀರಸ ಮುನೀಂದ್ರರ ಆಶ್ರಮಕ್ಕೆ ಬಂದಳು. ಈ ದುರ್ಗಾದೇವಿ ಪೂಜೆಯು ಮಹಿಮೆಯಿಂದ ಅಲ್ಲಿ ಸುವೇದಿಯು ಲೋಕೋತ್ತರನಾಗಿಯೂ ದಿವ್ಯ ತೇಜಸ್ಸಿನಿಂದ ರಾರಾಜಿಸುತ್ತಲೂ ದಿವ್ಯ ಸುಂದರನಾಗಿಯೂ ಇರುವ ಪುತ್ರನೊಬ್ಬನು ಪಡೆದಳು. ಅಂಗೀರಸ ಮುನಿಯು ದಿವ್ಯ ತೇಜಸ್ಸಿನಿಂದ ಹೊಳೆಯುತ್ತಿರುವ ಈ ಬಾಲಕನನ್ನು ನೋಡಿ ಈ ಶಿಶುವಿಗೆ ಜಾತಕ ಸಂಸ್ಕಾರಗಳನ್ನೆಲ್ಲ ಮಾಡಿಸಿ ಸೂರ್ಯ ಪ್ರತಾಪನೆಂದು ನಾಮಕರಣ ಮಾಡಿಸಿದನು. ಈ ಬಾಲಕನಾದರೋ ಶುಕ್ಲಪಕ್ಷದ ಚಂದ್ರನಂತೆ ದಿನದಿನಕ್ಕೂ ಅಭಿವೃದ್ಧಿಯನ್ನು ಪಡೆಯುತ್ತಾ ತಾಯಿ ತಂದೆಯರುಗಳನ್ನು ಅಂಗೀರಸ ಮುನಿಯನ್ನು ಸಂತೋಷಪಡಿಸುತ್ತಿದ್ದನು. ಆ ಬಳಿಕ ಸೂರ್ಯ ಪ್ರತಾಪನು ವಯಸ್ಕನಾದನು. ಈ ಮಹರ್ಷಿಗಳ ಅನುಗ್ರಹದಿಂದ ಸಕಲ ಶಸ್ತ್ರಾರ್ಥಗಳಲ್ಲಿ ಪ್ರವೀಣನಾದನು. ಇವನು ಶತ್ರುಗಳ ರಾಜ್ಯಕ್ಕೆ ಹೋಗಿ ತನ್ನ ಬಾಹುಬಲದಿಂದ ಅವರನ್ನೆಲ್ಲ ಓಡಿಸಿ ತಾನು ಯುದ್ಧದಲ್ಲಿ ಸುವೇದಿಯಾದರೋ ಪ್ರತಿ ಸಂವತ್ಸರವೂ ದುರ್ಗಾ ದೇವಿಯನ್ನು ಪೂಜಿಸುತ್ತಾ ಇಹದಲ್ಲಿ ಪುತ್ರ ಪೌತ್ರಾದಿಗಳನ್ನು ಪಡೆದು ಸುಖ ಸಂಪತ್ತಿನಿಂದ ಕೂಡಿ ಆನಂತರ ಉತ್ತಮೋತ್ತಮವಾದ ಪರಗತಿಯನ್ನು ಹೊಂದಿದಳು. ಆದ್ದರಿಂದ ಈ ವ್ರತವು ಉತ್ತಮವಾದದ್ದು. ಇದು ಚಾತುರ್ವರ್ಣ್ಯದವರಿಂದಲೂ ಆಚರಿಸಲ್ಪಡತಕ್ಕದ್ದು. ವ್ರತಾಚರಣೆಯನ್ನು ಮಾಡತಕ್ಕವರು, ಈ ವ್ರತಕಥೆಯನ್ನು ಶ್ರವಣ ಮಾಡತಕ್ಕವರು, ಪುರಾಣವನ್ನು ಹೇಳತಕ್ಕವರು ಸಹ ಐಹಿಕವಾದ ಸಕಲ ಸೌಖ್ಯಗಳನ್ನು ಅನುಭವಿಸಿ ಶಾಶ್ವತವಾದ ಉತ್ತಮ ಗತಿಯನ್ನು ಹೊಂದುವರು. ದುರ್ಗಾದೇವಿಯ ಅನುಗ್ರಹಕ್ಕೆ ಪಾತ್ರರಾದವರು ಸಕಲ ಪಾಪಗಳನ್ನು ಕಳೆದುಕೊಂಡು ಶಾಶ್ವತವಾದ ಮೋಕ್ಷ ಪದವಿಯನ್ನು ಹೊಂದುತ್ತಾರೆಂಬುದರಲ್ಲಿ ಸಂಶಯವೇ ಇಲ್ಲ. ಹೀಗೆಂದು ಸೂತ ಪುರಾಣಿಕರು ಶೌನಕಾದಿ ಮಹರ್ಷಿಗಳಿಗೆ ಹೇಳಿದ ಸರಸ್ವತಿ ವ್ರತಕಥೆಯು ಸಂಪೂರ್ಣವಾಯಿತು. ಧನ್ಯವಾದಗಳು.